ಯಾವುದೇ ಚಿಂತೆ ಇಲ್ಲದೆ ಪ್ರಶಾಂತವಾಗಿ ನಿದ್ದೆ ಮಾಡುವುದಕ್ಕೂ ಅದೃಷ್ಟ ಇರಬೇಕು ಅಲ್ಲವೇ? ಕೆಲವರು ನಿದ್ದೆಯು ಬರದಿರುವಷ್ಟು ಚಿಂತೆಯಲ್ಲೇ ಮುಳುಗಿರುವವರು. ಮತ್ತೆ ಕೆಲವರು ಎಷ್ಟೇ ಸಮಸ್ಯೆ ಇದ್ದರೂ ಸುಖನಿದ್ರೆ ಜಾರುವರು. ಇದು ಅದೃಷ್ಟವೋ ಅಥವಾ ನಿಶ್ಚಲ ಸ್ಥಿತಿಯೋ ನೀವೇ ಹೇಳಿ. ಬಂಧನಕ್ಕೆ ಹಾಗೆ ಬಾಂಧವ್ಯಕ್ಕೆ ಬೆಲೆ ಕೊಡುವ ಮನುಷ್ಯರು ಯಾವತ್ತೂ ಇಲ್ಲವಾಗಿರುವವರು. ಈಗ ಏನಿದ್ದರೂ ಹಣಕ್ಕೆ ಮಾತ್ರವೇ ಬೆಲೆ. ಕೆಲವರಿಗೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಇತರರನ್ನು ಅಪಾರ್ಥ ಮಾಡಿಕೊಳ್ಳುವುದರಲ್ಲಿ ಇರುವ ಶ್ರದ್ಧೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇದ್ದರೆ ಬಾಂಧವ್ಯ ಯಾವತ್ತೂ ದೂರ ಆಗುವುದಿಲ್ಲ, ಬದಲಾಗಿ ಇನ್ನಷ್ಟು ಗಟ್ಟಿಗೊಳ್ಳುತ್ತದೆ. ಪ್ರಪಂಚದಲ್ಲಿ ಅದು ಈ ದಿನಗಳಲ್ಲಿ ಕೊಟ್ಟ ಸಾಲವನ್ನು ಮರಳಿ ಕೇಳಿದ್ದಕ್ಕಾಗಿ ಎಷ್ಟು ಸಂಬಂಧಗಳು ದೂರಾಗುತ್ತಿವೆ ಎನ್ನುವುದು ಎಷ್ಟು ವಿಚಿತ್ರವಾದರೂ ಅದು ಸತ್ಯ. ಜೀವನದಲ್ಲಿ ಒಂದನ್ನು ಖಂಡಿತವಾಗಿಯೂ ನೆನಪಿಟ್ಟುಕೋ. ಬೆಂಕಿ, ಸಾಲ ಮತ್ತು ದ್ವೇಷ ಈ ಮೂರು ತಮಗೆ ತಾವೇ ಅಳಿಯುವುದಿಲ್ಲ, ಬದಲಾಗಿ ಇನ್ನೂ ಬೆಳೆಯುತ್ತಿರುತ್ತವೆ. ಬೆಂಕಿಯನ್ನು ಆರಿಸಬೇಕು, ಸಾಲವನ್ನು ತೀರಿಸಬೇಕು, ಹಾಗೆ ದ್ವೇಷವನ್ನು ಅಳಿಸಿ ಹಾಕಬೇಕು. ಸ್ವಲ್ಪ ಕೂಡ ಉಳಿದರೆ ಮತ್ತೆ ಬೆಳೆಯುತ್ತಲೇ ಇರುತ್ತದೆ ಎಂಬುದು ನೆನಪಿಟ್ಟುಕೊಳ್ಳಿ. ನಿನಗಾಗಿ ನೀನು ಬದುಕುವುದು ಎಷ್ಟು ಮುಖ್ಯವೋ, ನಿನ್ನನ್ನು ನಂಬಿದವರಿಗಾಗಿ ಜವಾಬ್ದಾರಿಯಿಂದ ಬದುಕುತ್ತಿರುವೆ ನೋಡು, ಅದು ಅಸಲಿನ ಆನಂದ. ಸಮಸ್ಯೆಗಳನ್ನು ಸೃಷ್ಟಿಸಲು ಬಯಸುವವರು ಸಮಯಕ್ಕಾಗಿ ಕಾಯುವರು, ಅದೇ ಪರಿಹಾರ ಬಯಸುವವರು ಸಹನೆಯಿಂದ ಕಾಯುವರು. ಮನುಷ್ಯ ಅನ್ನುವವನು ತನ್ನ ಬಾಯಿಯನ್ನು ಎರಡು ಕಡೆ ಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು. ಒಂದು ತಿನ್ನುವ ಕಡೆ, ಮತ್ತೊಂದು ಮಾತನಾಡುವ ಕಡೆ. ಒಂದು ಆರೋಗ್ಯವನ್ನು ಕಾಪಾಡುತ್ತದೆ, ಮತ್ತೊಂದು ಬಾಂಧವ್ಯವನ್ನು ಉಳಿಸುತ್ತದೆ. ಎಲ್ಲ ಮುಗಿದು ಹೋಯಿತು, ಇನ್ನೇನೂ ಉಳಿದಿಲ್ಲ. ನನ್ನ ಜೀವನ ನೀವು ಇರುವಲ್ಲಿ ಒಮ್ಮೆ ತಲೆ ಎತ್ತಿ ನೋಡಿ. ಪಕ್ಕಕ್ಕೆ ತಿರುಗಿದರೆ ಮತ್ತೊಂದು ದಾರಿ ಕಾಣುತ್ತದೆ. ನಿನ್ನ ಜೀವನ ಹೊಸ ತಿರುವು ಪಡೆದುಕೊಳ್ಳುತ್ತದೆ. ಯಾವುದು ಕೂಡ ಅಂತಿಮ ಅಲ್ಲ. ಮತ್ತೊಂದು ಆಶಯ ಮತ್ತು ಲಕ್ಷ್ಯ ಇದ್ದೇ ಇರುತ್ತದೆ. ಮನುಷ್ಯ ಆಶಯದಿಂದ ಬದುಕಬೇಕು. ಆಗ ಮಾತ್ರ ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯ. ಮನಸ್ಸಿನಲ್ಲಿ ಒಂದು ಒಳ್ಳೆಯ ಯೋಚನೆ ಬಿತ್ತಿದರೆ ಅದು ಒಂದು ಕೆಲಸವಾಗಿ ಆರಂಭಗೊಳ್ಳುತ್ತದೆ. ಒಂದು ಕೆಲಸವನ್ನು ಆರಂಭಿಸಿದರೆ ಅದು ಅಭ್ಯಾಸವಾಗಿ ಬದಲಾಗುತ್ತದೆ. ಆ ಅಭ್ಯಾಸವು ಒಂದು ವ್ಯಕ್ತಿತ್ವವಾಗಿ, ನಮ್ಮ ಹಣೆಬರಹವಾಗಿ ಬದಲಾಗುತ್ತದೆ. ನಮ್ಮ ಜೀವನದ ಬರಹವನ್ನು ಬರೆಯುವುದು ನಾವೇ ಎಂಬುದನ್ನು ಗುರುತಿಸಿ, ಆ ಬರಹವನ್ನು ಒಳ್ಳೆಯ ವಿಚಾರದಿಂದ ಆರಂಭಿಸಿ. ಅರ್ಥ ಮಾಡಿಕೊಳ್ಳುವ ಸಂಬಂಧ ಜೊತೆಗಿದ್ದರೆ ಜೀವನ ಸುಂದರವಾಗಿ ಇರುತ್ತದೆ. ಏಕೆಂದರೆ ಇಷ್ಟಪಡುವುದು ಗೊತ್ತಿರುವ ಮನಸ್ಸಿಗೆ ಕಷ್ಟಪಡಿಸಲು ಬರುವುದಿಲ್ಲ. ಅದಕ್ಕೆ ಮನುಷ್ಯ ತನಗಿರುವ ಕಷ್ಟಗಳನ್ನೇ ಲೆಕ್ಕಿಸುವವನು. ಜೊತೆಗೆ ಸಂತೋಷದ ಕ್ಷಣಗಳನ್ನು ಲೆಕ್ಕಿಸಲು ಆರಂಭಿಸಿದರೆ ಎಲ್ಲ ಕ್ಷಣಗಳಲ್ಲಿ ಸಂತೋಷದಿಂದ ಇರುವುದು ಹೇಗೆಂದು ಅರ್ಥ ಮಾಡಿಕೊಳ್ಳಬಹುದು. ಜೀವನದಲ್ಲಿ ಶಿಕ್ಷಣ ಅನ್ನುವುದು ಪಾಠಗಳ ನಂತರ ಪರೀಕ್ಷೆಯನ್ನು ಕೊಡುತ್ತದೆ. ಆದರೆ ಜೀವನ ಪರೀಕ್ಷೆಯನ್ನು ಕೊಟ್ಟು ನಂತರ ಪಾಠವನ್ನು ಕಲಿಸುತ್ತದೆ. ಮನುಷ್ಯ ತಾನು ಯೋಚಿಸುವ ಒಳ್ಳೆಯ ವಿಚಾರ ಕೆಲಸದೊಂದಿಗೆ ಮಿಲನವಾದರೆ ಆ ಕೆಲಸ ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ. ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಮಗ್ನರಾದಾಗ ಯಶಸ್ಸು ಸಿಗದೇ ಇರಲು ಸಾಧ್ಯವೇ ಇಲ್ಲ. ಅಧಿಕಾರವು ಎರಡು ರೀತಿಯದ್ದು. ಒಂದು ಭಯಪಡಿಸಿ ಸಂಪಾದಿಸುವುದು, ಇನ್ನೊಂದು ಪ್ರೇಮದಿಂದ ಸಂಪಾದಿಸುವುದು. ಭಯಪಡಿಸುವುದಕ್ಕಿಂತ ಪ್ರೀತಿಯಿಂದ ಸಂಪಾದಿಸುವುದೇ ಹೆಚ್ಚು ಶಕ್ತಿವಂತ ಆಗಿರುತ್ತದೆ. ಎಲ್ಲವನ್ನೂ ಪ್ರೇಮದಿಂದಲೇ ಗಳಿಸಿ, ಆಗಲೇ ನಿನಗೂ ಮತ್ತು ಜೀವನಕ್ಕೂ ಒಂದು ಮೌಲ್ಯವಿರುತ್ತದೆ. ಜೀವನವು ಪ್ರಶಾಂತವಾಗಿರುತ್ತದೆ. ವ್ಯಕ್ತಿಗಳಿಗೆ ನೀನು ಹೇಳುವುದರಲ್ಲಿ ನಂಬಿಕೆ ಇಲ್ಲದಿರಬಹುದು, ಆದರೆ
ನೀನು ಮಾಡಿ ತೋರಿಸಿದಾಗ ನಂಬಿಕೆ ಬರುತ್ತದೆ. ಅದಕ್ಕೆ ಹೇಳುವುದಕ್ಕಿಂತ ಮಾಡುವುದನ್ನು ಅಭ್ಯಾಸ ಮಾಡು. ಅರ್ಧಜ್ಞಾನ ಅಭಿಮನ್ಯುವಿನಂಥ ವೀರನನ್ನೇ ನಾಶ ಮಾಡಿತು. ಹಾಗೆ ಯಾವುದೇ ವಿಷಯವನ್ನು ಪೂರ್ತಿಯಾಗಿ ತಿಳಿದುಕೊಂಡೇ ಹೆಜ್ಜೆ ಹಾಕಬೇಕು. ಜೀವನದಲ್ಲಿ ಕೆಲವೊಂದು ಕಳೆದುಕೊಳ್ಳುವುದು ಬಹಳ ಸುಲಭ, ಆದರೆ ಮತ್ತೆ ಮರಳಿ ಪಡೆಯುವುದು ಸ್ವಲ್ಪ ಕಷ್ಟವೇ ಸರಿ. ಕತ್ತಲಾಗುತ್ತದೆ ಎಂದು ಸೂರ್ಯ, ಬೆಳಕಾಗುತ್ತದೆ ಎಂದು ಚಂದ್ರ ಭಯಪಟ್ಟರೆ ಈ ಲೋಕಕ್ಕೆ ಹಗಲು ಇರುಳುಗಳೇ ಇರುವುದಿಲ್ಲ. ಹಾಗೆ ಅಪಜಯಕ್ಕೆ ಭಯಪಟ್ಟರೆ ಜಯವನ್ನು ಪಡೆಯಲು ಆಗುವುದಿಲ್ಲ. ನಿಮ್ಮನ್ನು ಯಾರಾದರೂ ಕೀಳಾಗಿ ನೋಡಿದಾಗ ಮೌನವಾಗಿರಿ, ಇರುವುದನ್ನು ಕಲಿಯಿರಿ. ಹಾಗೆ ನಿಮ್ಮನ್ನು ನಿಂದಿಸಿದಾಗ ಕೋಪವನ್ನು ನಿಗ್ರಹಿಸಿ ಮತ್ತು ಹೊಗಳಿದಾಗ ಗರ್ವಪಡಬೇಡಿ. ಇದೇ ನಿಜವಾದ ಆಂತರಿಕ ಶಕ್ತಿ. ಸುಮ್ಮನಿರುವುದು ಹೇಡಿತನವಲ್ಲ. ನಿಜವಾದ ಆತ್ಮಶಕ್ತಿ, ಧೈರ್ಯವೆಂದರೆ ಕೆಲವೊಂದು ವಿಷಯಗಳಿಗೆ ಹಾಗೆ ಕೆಲವು ವ್ಯಕ್ತಿಗಳಿಗೆ ಪ್ರತಿಕ್ರಿಯಿಸದೇ ಇರುವುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.